ಜವಾಬ್ದಾರಿ ಅದ. ನಾನು ಕೂಡ ಒಬ್ಬ ಸಂಸದ ಇಲ್ಲ, ಫೇಲ್ಯೂರ್ ಇಲ್ಲ. ನಮ್ಮ ಹಂತದೊಳಗೆ ನಾವು ಏನು ಎತ್ತಬೇಕು ಎತ್ತಿದ್ದೀವಿ. ಎಲ್ಲೇ ಒಂದು ಕಡೆ ಸಂಘಟಿತವಾಗಿ ಅದು ಕೊರತೆ ಅದ, ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಬರುವಂಥ ದಿವಸ. ನೋಡ್ರಿ, ನಿಶ್ಚಿತವಾಗಿಯೂ ಬೆಳಗಾವಿ ಜಿಲ್ಲೆ ಎಷ್ಟು ದೊಡ್ಡ ಜಿಲ್ಲೆ ಅಂತಂದ್ರೆ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದಂಥ ಮತ್ತು 18 ವಿಧಾನಸಭಾ ಕ್ಷೇತ್ರ ಹೊಂದಿದಂಥ, 15 ತಾಲೂಕುಗಳನ್ನು ಹೊಂದಿದಂಥ, 3 AC ಕಚೇರಿಗಳನ್ನು ಹೊಂದಿದಂಥ, 6 RTO ಕಚೇರಿಗಳನ್ನು ಹೊಂದಿದಂಥ ಭಾಳ ದೊಡ್ಡ ಜಿಲ್ಲೆ. ಇದನ್ನು 5 ಜಿಲ್ಲೆ ಮಾಡಿದರೂ ತಪ್ಪಿಲ್ಲ. ಯಾಕಂದ್ರೆ ನೀವು ಯಾದಗಿರಿ, ಗದಗ, ಕೊಡಗು ಆ ಥರದ ಜಿಲ್ಲೆಗಳನ್ನು 3 4 ತಾಲೂಕಿಗೆ ಒಂದು ಜಿಲ್ಲೆ ಮಾಡಿದಿರಿ. ನಮ್ಮಲ್ಲೂ ಇಷ್ಟು ಜನಸಂಖ್ಯೆ ನೋಡಿದ್ರೆ ನೀವು 10 ಲಕ್ಷಕ್ಕೆ ಒಂದು ಜನಸಂಖ್ಯೆಗೆ ಒಂದೊಂದು ಜಿಲ್ಲೆ ಇಟ್ಟರು 50 ಲಕ್ಷ ಜನಸಂಖ್ಯೆಗೆ 5 ಜಿಲ್ಲೆ ಮಾಡಿದ್ರು ತಪ್ಪಿಲ್ಲ. ಆದರೆ ಅದನ್ನೇ ಒಂದು ಕಾರಣ ಇಟ್ಕೊಂಡು, ಇನ್ನೊಬ್ರು ಯಾರೋ ಕೇಳ್ತಾ ಇದ್ದಾರೆ ಅನ್ನುವಂಥ ಕಾರಣ ಇಟ್ಕೊಂಡು ಜಿಲ್ಲೆಯನ್ನು, ನೂತನ ಜಿಲ್ಲೆ ರಚನೆಯನ್ನು ಹಿಂದಿಟ್ಟಿರುವಂಥದ್ದು ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು. ಎರಡನೇದ್ದು, ಯಾವ ಸರ್ಕಾರ ನೇಮಕ ಮಾಡಿದಂಥ ವರದಿಗಳ ಕೊಟ್ಟಿದ್ದು ವರದಿಯ ಆಧಾರವನ್ನು ನೀವು ಮೂಲಿಗೆ ತಳ್ಳಿದಿರಿ, ಅದನ್ನು ಕಸದ ಬುಟ್ಟಿಗೆ ಹಾಕಿದಿರಿ. ಯಾಕೆ ಹಂಗಾರ ನೀವು ವರದಿ ಕೇಳಿದಿರಿ? ಆಯೋಗಗಳು ನೇಮಕ ಮಾಡಿದಿರಿ. ಆ ಆಯೋಗಗಳು ಕೊಟ್ಟಂಥ ವರದಿಗೆ ಏನು ಬೆಲೆ ಇದೆ? ಇವತ್ತು ನೀವು ಸರ್ಕಾರ ನೇಮಕ ಮಾಡಿದಂಥ ಆಯೋಗಗಳು ಕೊಟ್ಟಂಥ ವರದಿಗೂ ಬೆಲೆ ಇಲ್ಲ. ಹೋಗಲಿ, ರಾಜಕೀಯ ಒತ್ತಡಕ್ಕಾದರೂ ಮಾಡ್ತೀರಿ ಅಂತಂದ್ರೆ ಬೇರೆ ಜಿಲ್ಲೆಗಳಾಗಿದ್ದಾವೆ ಈಗಾಗಲೇ, ಸಣ್ಣ ಜಿಲ್ಲೆಗಳು. ನಮ್ಮನ್ನು ಒಂದು 5 ಜಿಲ್ಲೆ ಮಾಡ್ರಿ, ಏನು ತಪ್ಪಿಲ್ಲ. ಆದರೆ ಅದನ್ನು ನೆವ ಇಟ್ಕೊಂಡು ಜಿಲ್ಲೆಯನ್ನು, ನೂತನ ಜಿಲ್ಲೆ ರಚನೆ ಮಾಡೋದಕ್ಕೆ ಹಿಂದೇಟು ಏನಾಗ್ತಾ ಇದ್ದಾರೆ. ಇದರ ಹಿಂದೆ ಅಖಂಡ ಜಿಲ್ಲೆಯನ್ನು ಆಳ್ಬೇಕನ್ನುವಂಥವ್ರದ್ದೇನೋ ಹುನ್ನಾರಿದೆ ಅಂತ ನನಗೆ ಅನಿಸ್ತದೆ. ಒಂದೇ ಒಂದು ಸಲ CM ಅವರು ಜಿಲ್ಲೆಯ ಜನಪ್ರತಿನಿಧಿಗಳನ್ನು ವಿಶ್ವಾಸ ತಗೋದಂಥ ಕೆಲಸ ಮಾಡಿಲ್ಲ. ಬರೀ CM ಅಷ್ಟೇ ಅಲ್ಲ, ಇಲ್ಲಿಯ ಜಿಲ್ಲೆ ಉಸ್ತುವಾರಿ ಮಂತ್ರಿ, ಇನ್ನೊಬ್ಬರು ಮಂತ್ರಿ ಅದಾರ, 2 ಮಂತ್ರಿಗಳು ಕೂಡಿ ಈ ರೀತಿ ಜಿಲ್ಲೆಗೆ ಬೇಡಿಕೆ ಅದ, ಇದ್ರ ಒಟ್ಟೆ ವ್ಯವಸ್ಥೆ ಅಂದರೆ ಚರ್ಚೆ ಆಗ್ತಾ ಇಲ್ಲ, ನೀವು ಬರ್ರಿ ಚರ್ಚೆ ಮಾಡೋಣ, ನಿಮ್ಮ ಸಲಹೆ ಇದೇನು ಅಂತೇಳಿ ಕೇಳುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿಲ್ಲ. ಹೀಗಾಗಿ ಈ ವಿಷಯದಲ್ಲಿ ಜಿಲ್ಲೆಯ ಮುಖಂಡರು ತಮ್ಮ ಇದನ್ನು ಕಳ್ಕೊಂಡಿದ್ದಾರೆ, ಏನೋ ಆ ಹಿಡಿತವನ್ನು ಎಲ್ಲೋ ಕಳ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಹೀಗಾಗಿ ಮುಖ್ಯಮಂತ್ರಿಗಳಾದರೂ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು. ಅವರು ಕೂಡ ಇದ್ರ ಜಿಲ್ಲೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬಹುಶಃ ಇದೊಂದು ಜನಾಂದೋಲನ ಆದಾಗ ಇವ್ರು ಎಚ್ಚರ ಆಗುತ್ತೆ ಅಂತ ನನಗೆ ಅನಿಸ್ತದೆ. ಜವಾಬ್ದಾರಿ ಅದ. ನಾನು ಕೂಡ ಒಬ್ಬ ಸಂಸದ ಇಲ್ಲ, ಫೇಲ್ಯೂರ್ ಇಲ್ಲ. ನಮ್ಮ ಹಂತದೊಳಗೆ ನಾವು ಏನು ಎತ್ತಬೇಕು ಎತ್ತಿದ್ದೀವಿ. ಎಲ್ಲೇ ಒಂದು ಕಡೆ ಸಂಘಟಿತವಾಗಿ ಅದು ಕೊರತೆ ಅದ, ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಬರುವಂಥ ದಿವಸ. ನೋಡ್ರಿ, ನಿಶ್ಚಿತವಾಗಿಯೂ ಬೆಳಗಾವಿ ಜಿಲ್ಲೆ ಎಷ್ಟು ದೊಡ್ಡ ಜಿಲ್ಲೆ ಅಂತಂದ್ರೆ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದಂಥ ಮತ್ತು 18 ವಿಧಾನಸಭಾ ಕ್ಷೇತ್ರ ಹೊಂದಿದಂಥ, 15 ತಾಲೂಕುಗಳನ್ನು ಹೊಂದಿದಂಥ, 3 AC ಕಚೇರಿಗಳನ್ನು ಹೊಂದಿದಂಥ, 6 RTO ಕಚೇರಿಗಳನ್ನು ಹೊಂದಿದಂಥ ಭಾಳ ದೊಡ್ಡ ಜಿಲ್ಲೆ. ಇದನ್ನು 5 ಜಿಲ್ಲೆ ಮಾಡಿದರೂ ತಪ್ಪಿಲ್ಲ. ಯಾಕಂದ್ರೆ ನೀವು ಯಾದಗಿರಿ, ಗದಗ, ಕೊಡಗು ಆ ಥರದ ಜಿಲ್ಲೆಗಳನ್ನು 3 4 ತಾಲೂಕಿಗೆ ಒಂದು ಜಿಲ್ಲೆ ಮಾಡಿದಿರಿ. ನಮ್ಮಲ್ಲೂ ಇಷ್ಟು ಜನಸಂಖ್ಯೆ ನೋಡಿದ್ರೆ ನೀವು 10 ಲಕ್ಷಕ್ಕೆ ಒಂದು ಜನಸಂಖ್ಯೆಗೆ ಒಂದೊಂದು ಜಿಲ್ಲೆ ಇಟ್ಟರು 50 ಲಕ್ಷ ಜನಸಂಖ್ಯೆಗೆ 5 ಜಿಲ್ಲೆ ಮಾಡಿದ್ರು ತಪ್ಪಿಲ್ಲ. ಆದರೆ ಅದನ್ನೇ ಒಂದು ಕಾರಣ ಇಟ್ಕೊಂಡು, ಇನ್ನೊಬ್ರು ಯಾರೋ ಕೇಳ್ತಾ ಇದ್ದಾರೆ ಅನ್ನುವಂಥ ಕಾರಣ ಇಟ್ಕೊಂಡು ಜಿಲ್ಲೆಯನ್ನು, ನೂತನ ಜಿಲ್ಲೆ ರಚನೆಯನ್ನು ಹಿಂದಿಟ್ಟಿರುವಂಥದ್ದು ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು. ಎರಡನೇದ್ದು, ಯಾವ ಸರ್ಕಾರ ನೇಮಕ ಮಾಡಿದಂಥ ವರದಿಗಳ ಕೊಟ್ಟಿದ್ದು ವರದಿಯ ಆಧಾರವನ್ನು ನೀವು ಮೂಲಿಗೆ ತಳ್ಳಿದಿರಿ, ಅದನ್ನು ಕಸದ ಬುಟ್ಟಿಗೆ ಹಾಕಿದಿರಿ. ಯಾಕೆ ಹಂಗಾರ ನೀವು ವರದಿ ಕೇಳಿದಿರಿ? ಆಯೋಗಗಳು ನೇಮಕ ಮಾಡಿದಿರಿ. ಆ ಆಯೋಗಗಳು ಕೊಟ್ಟಂಥ ವರದಿಗೆ ಏನು ಬೆಲೆ ಇದೆ? ಇವತ್ತು ನೀವು ಸರ್ಕಾರ ನೇಮಕ ಮಾಡಿದಂಥ ಆಯೋಗಗಳು ಕೊಟ್ಟಂಥ ವರದಿಗೂ ಬೆಲೆ ಇಲ್ಲ. ಹೋಗಲಿ, ರಾಜಕೀಯ ಒತ್ತಡಕ್ಕಾದರೂ ಮಾಡ್ತೀರಿ ಅಂತಂದ್ರೆ ಬೇರೆ ಜಿಲ್ಲೆಗಳಾಗಿದ್ದಾವೆ ಈಗಾಗಲೇ, ಸಣ್ಣ ಜಿಲ್ಲೆಗಳು. ನಮ್ಮನ್ನು ಒಂದು 5 ಜಿಲ್ಲೆ ಮಾಡ್ರಿ, ಏನು ತಪ್ಪಿಲ್ಲ. ಆದರೆ ಅದನ್ನು ನೆವ ಇಟ್ಕೊಂಡು ಜಿಲ್ಲೆಯನ್ನು, ನೂತನ ಜಿಲ್ಲೆ ರಚನೆ ಮಾಡೋದಕ್ಕೆ ಹಿಂದೇಟು ಏನಾಗ್ತಾ ಇದ್ದಾರೆ. ಇದರ ಹಿಂದೆ ಅಖಂಡ ಜಿಲ್ಲೆಯನ್ನು ಆಳ್ಬೇಕನ್ನುವಂಥವ್ರದ್ದೇನೋ ಹುನ್ನಾರಿದೆ ಅಂತ ನನಗೆ ಅನಿಸ್ತದೆ. ಒಂದೇ ಒಂದು ಸಲ CM ಅವರು ಜಿಲ್ಲೆಯ ಜನಪ್ರತಿನಿಧಿಗಳನ್ನು ವಿಶ್ವಾಸ ತಗೋದಂಥ ಕೆಲಸ ಮಾಡಿಲ್ಲ. ಬರೀ CM ಅಷ್ಟೇ ಅಲ್ಲ, ಇಲ್ಲಿಯ ಜಿಲ್ಲೆ ಉಸ್ತುವಾರಿ ಮಂತ್ರಿ, ಇನ್ನೊಬ್ಬರು ಮಂತ್ರಿ ಅದಾರ, 2 ಮಂತ್ರಿಗಳು ಕೂಡಿ ಈ ರೀತಿ ಜಿಲ್ಲೆಗೆ ಬೇಡಿಕೆ ಅದ, ಇದ್ರ ಒಟ್ಟೆ ವ್ಯವಸ್ಥೆ ಅಂದರೆ ಚರ್ಚೆ ಆಗ್ತಾ ಇಲ್ಲ, ನೀವು ಬರ್ರಿ ಚರ್ಚೆ ಮಾಡೋಣ, ನಿಮ್ಮ ಸಲಹೆ ಇದೇನು ಅಂತೇಳಿ ಕೇಳುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿಲ್ಲ. ಹೀಗಾಗಿ ಈ ವಿಷಯದಲ್ಲಿ ಜಿಲ್ಲೆಯ ಮುಖಂಡರು ತಮ್ಮ ಇದನ್ನು ಕಳ್ಕೊಂಡಿದ್ದಾರೆ, ಏನೋ ಆ ಹಿಡಿತವನ್ನು ಎಲ್ಲೋ ಕಳ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಹೀಗಾಗಿ ಮುಖ್ಯಮಂತ್ರಿಗಳಾದರೂ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು. ಅವರು ಕೂಡ ಇದ್ರ ಜಿಲ್ಲೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬಹುಶಃ ಇದೊಂದು ಜನಾಂದೋಲನ ಆದಾಗ ಇವ್ರು ಎಚ್ಚರ ಆಗುತ್ತೆ ಅಂತ ನನಗೆ ಅನಿಸ್ತದೆ.
ಜವಾಬ್ದಾರಿ ಅದ. ನಾನು ಕೂಡ ಒಬ್ಬ ಸಂಸದ ಇಲ್ಲ, ಫೇಲ್ಯೂರ್ ಇಲ್ಲ. ನಮ್ಮ ಹಂತದೊಳಗೆ ನಾವು ಏನು ಎತ್ತಬೇಕು ಎತ್ತಿದ್ದೀವಿ. ಎಲ್ಲೇ ಒಂದು ಕಡೆ ಸಂಘಟಿತವಾಗಿ ಅದು ಕೊರತೆ ಅದ, ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಬರುವಂಥ ದಿವಸ. ನೋಡ್ರಿ, ನಿಶ್ಚಿತವಾಗಿಯೂ ಬೆಳಗಾವಿ ಜಿಲ್ಲೆ ಎಷ್ಟು ದೊಡ್ಡ ಜಿಲ್ಲೆ ಅಂತಂದ್ರೆ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದಂಥ ಮತ್ತು 18 ವಿಧಾನಸಭಾ ಕ್ಷೇತ್ರ ಹೊಂದಿದಂಥ, 15 ತಾಲೂಕುಗಳನ್ನು ಹೊಂದಿದಂಥ, 3 AC ಕಚೇರಿಗಳನ್ನು ಹೊಂದಿದಂಥ, 6 RTO ಕಚೇರಿಗಳನ್ನು ಹೊಂದಿದಂಥ ಭಾಳ ದೊಡ್ಡ ಜಿಲ್ಲೆ. ಇದನ್ನು 5 ಜಿಲ್ಲೆ ಮಾಡಿದರೂ ತಪ್ಪಿಲ್ಲ. ಯಾಕಂದ್ರೆ ನೀವು ಯಾದಗಿರಿ, ಗದಗ, ಕೊಡಗು ಆ ಥರದ ಜಿಲ್ಲೆಗಳನ್ನು 3 4 ತಾಲೂಕಿಗೆ ಒಂದು ಜಿಲ್ಲೆ ಮಾಡಿದಿರಿ. ನಮ್ಮಲ್ಲೂ ಇಷ್ಟು ಜನಸಂಖ್ಯೆ ನೋಡಿದ್ರೆ ನೀವು 10 ಲಕ್ಷಕ್ಕೆ ಒಂದು ಜನಸಂಖ್ಯೆಗೆ ಒಂದೊಂದು ಜಿಲ್ಲೆ ಇಟ್ಟರು 50 ಲಕ್ಷ ಜನಸಂಖ್ಯೆಗೆ 5 ಜಿಲ್ಲೆ ಮಾಡಿದ್ರು ತಪ್ಪಿಲ್ಲ. ಆದ್ರೆ ಅದನ್ನೇ ಒಂದು ಕಾರಣ ಇಟ್ಕೊಂಡು, ಇನ್ನೊಬ್ರು ಯಾರೋ ಕೇಳ್ತಾ ಇದ್ದಾರೆ ಅನ್ನುವಂಥ ಕಾರಣ ಇಟ್ಕೊಂಡು ಜಿಲ್ಲೆಯನ್ನು, ನೂತನ ಜಿಲ್ಲೆ ರಚನೆಯನ್ನು ಹಿಂದಿಟ್ಟಿರುವಂಥದ್ದು ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು. ಎರಡನೇದ್ದು, ಯಾವ ಸರ್ಕಾರ ನೇಮಕ ಮಾಡಿದಂಥ ವರದಿಗಳು ಕೊಟ್ಟಿದ್ದು, ವರದಿಯ ಆಧಾರವನ್ನು ನೀವು ಮೂಲಿಗೆ ತಳ್ಳಿದಿರಿ, ಅದನ್ನು ಕಸದ ಬುಟ್ಟಿಗೆ ಹಾಕಿದಿರಿ. ಯಾಕೆ ಹಂಗಾರ ನೀವು ವರದಿ ಕೇಳಿದಿರಿ? ಆಯೋಗಗಳು ನೇಮಕ ಮಾಡಿದಿರಿ. ಆ ಆಯೋಗಗಳು ಕೊಟ್ಟಂಥ ವರದಿಗೆ ಏನು ಬೆಲೆ ಇದೆ ಇವತ್ತು? ನೀವು ಸರ್ಕಾರ ನೇಮಕ ಮಾಡಿದಂಥ ಆಯೋಗಗಳು ಕೊಟ್ಟಂಥ ವರದಿಗೂ ಬೆಲೆ ಇಲ್ಲ. ಹೋಗಲಿ, ರಾಜಕೀಯ ಒತ್ತಡಕ್ಕಾದರೂ ಮಾಡ್ತೀರಿ ಅಂತಂದ್ರೆ ಬೇರೆ ಜಿಲ್ಲೆಗಳಾಗಿದ್ದಾವೆ ಈಗಾಗಲೇ, ಸಣ್ಣ ಜಿಲ್ಲೆಗಳು. ನಮ್ಮನ್ನು ಒಂದು 5 ಜಿಲ್ಲೆ ಮಾಡ್ರಿ, ಏನು ತಪ್ಪಿಲ್ಲ. ಆದ್ರೆ ಅದನ್ನು ನೆವ ಇಟ್ಕೊಂಡು ಜಿಲ್ಲೆಯನ್ನು, ನೂತನ ಜಿಲ್ಲೆ ರಚನೆ ಮಾಡೋದಕ್ಕೆ ಹಿಂದೇಟು ಏನಾಗ್ತಾ ಇದ್ದಾರೆ, ಇದ್ರ ಹಿಂದೆ ಅಖಂಡ ಜಿಲ್ಲೆಯನ್ನು ಆಳ್ಬೇಕನ್ನುವಂಥವ್ರದ್ದೇನೋ ಹುನ್ನಾರಿದೆ ಅಂತ ನನಗೆ ಅನಿಸ್ತದೆ. ಒಂದೇ ಒಂದು ಸಲ CM ಅವರು ಜಿಲ್ಲೆಯ ಜನಪ್ರತಿನಿಧಿಗಳನ್ನು ವಿಶ್ವಾಸ ತಗೋದಂಥ ಕೆಲಸ ಮಾಡಿಲ್ಲ. ಬರೀ CM ಅಷ್ಟೇ ಅಲ್ಲ, ಇಲ್ಲಿಯ ಜಿಲ್ಲೆ ಉಸ್ತುವಾರಿ ಮಂತ್ರಿ, ಇನ್ನೊಬ್ಬರು ಮಂತ್ರಿ ಅದಾರೆ, 2 ಮಂತ್ರಿಗಳು ಕೂಡಿ ಈ ರೀತಿ ಜಿಲ್ಲೆಗೆ ಬೇಡಿಕೆ ಅದ, ಇದ್ರ ಒಟ್ಟೆ ವ್ಯವಸ್ಥೆ ಅಂದರೆ ಚರ್ಚೆ ಆಗ್ತಾ ಇಲ್ಲ, ನೀವು ಬರ್ರಿ ಚರ್ಚೆ ಮಾಡೋಣ, ನಿಮ್ಮ ಸಲಹೆ ಇದೇನು ಅಂತೇಳಿ ಕೇಳುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿಲ್ಲ. ಹೀಗಾಗಿ ಈ ವಿಷಯದಲ್ಲಿ ಜಿಲ್ಲೆಯ ಮುಖಂಡರು ತಮ್ಮ ಇದನ್ನು ಕಳ್ಕೊಂಡಿದ್ದಾರೆ, ಏನೋ ಆ ಹಿಡಿತವನ್ನು ಎಲ್ಲೋ ಕಳ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಹೀಗಾಗಿ ಮುಖ್ಯಮಂತ್ರಿಗಳಾದರೂ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು. ಅವರು ಕೂಡ ಇದ್ರ ಜಿಲ್ಲೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬಹುಶಃ ಇದೊಂದು ಜನಾಂದೋಲನ ಆದಾಗ ಇವ್ರು ಎಚ್ಚರ ಆಗುತ್ತೆ ಅಂತ ನನಗೆ ಅನಿಸ್ತದೆ. ಜವಾಬ್ದಾರಿ ಅದ. ನಾನು ಕೂಡ ಒಬ್ಬ ಸಂಸದ ಇಲ್ಲ, ಫೇಲ್ಯೂರ್ ಇಲ್ಲ. ನಮ್ಮ ಹಂತದೊಳಗೆ ನಾವು ಏನು ಎತ್ತಬೇಕು ಎತ್ತಿದ್ದೀವಿ. ಎಲ್ಲೇ ಒಂದು ಕಡೆ ಸಂಘಟಿತವಾಗಿ ಅದು ಕೊರತೆ ಅದ, ಅದನ್ನು ಸರಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ಬರುವಂಥ ದಿವಸ. ನೋಡ್ರಿ, ನಿಶ್ಚಿತವಾಗಿಯೂ ಬೆಳಗಾವಿ ಜಿಲ್ಲೆ ಎಷ್ಟು ದೊಡ್ಡ ಜಿಲ್ಲೆ ಅಂತಂದ್ರೆ ಸುಮಾರು 50 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಹೊಂದಿದಂಥ ಮತ್ತು 18 ವಿಧಾನಸಭಾ ಕ್ಷೇತ್ರ ಹೊಂದಿದಂಥ, 15 ತಾಲೂಕುಗಳನ್ನು ಹೊಂದಿದಂಥ, 3 AC ಕಚೇರಿಗಳನ್ನು ಹೊಂದಿದಂಥ, 6 RTO ಕಚೇರಿಗಳನ್ನು ಹೊಂದಿದಂಥ ಭಾಳ ದೊಡ್ಡ ಜಿಲ್ಲೆ. ಇದನ್ನು 5 ಜಿಲ್ಲೆ ಮಾಡಿದರೂ ತಪ್ಪಿಲ್ಲ. ಯಾಕಂದ್ರೆ ನೀವು ಯಾದಗಿರಿ, ಗದಗ, ಕೊಡಗು ಆ ಥರದ ಜಿಲ್ಲೆಗಳನ್ನು 3 4 ತಾಲೂಕಿಗೆ ಒಂದು ಜಿಲ್ಲೆ ಮಾಡಿದಿರಿ. ನಮ್ಮಲ್ಲೂ ಇಷ್ಟು ಜನಸಂಖ್ಯೆ ನೋಡಿದ್ರೆ ನೀವು 10 ಲಕ್ಷಕ್ಕೆ ಒಂದು ಜನಸಂಖ್ಯೆಗೆ ಒಂದೊಂದು ಜಿಲ್ಲೆ ಇಟ್ಟರು 50 ಲಕ್ಷ ಜನಸಂಖ್ಯೆಗೆ 5 ಜಿಲ್ಲೆ ಮಾಡಿದ್ರು ತಪ್ಪಿಲ್ಲ. ಆದ್ರೆ ಅದನ್ನೇ ಒಂದು ಕಾರಣ ಇಟ್ಕೊಂಡು, ಇನ್ನೊಬ್ರು ಯಾರೋ ಕೇಳ್ತಾ ಇದ್ದಾರೆ ಅನ್ನುವಂಥ ಕಾರಣ ಇಟ್ಕೊಂಡು ಜಿಲ್ಲೆಯನ್ನು, ನೂತನ ಜಿಲ್ಲೆ ರಚನೆಯನ್ನು ಹಿಂದಿಟ್ಟಿರುವಂಥದ್ದು ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು. ಎರಡನೇದ್ದು, ಯಾವ ಸರ್ಕಾರ ನೇಮಕ ಮಾಡಿದಂಥ ವರದಿಗಳು ಕೊಟ್ಟಿದ್ದು, ವರದಿಯ ಆಧಾರವನ್ನು ನೀವು ಮೂಲಿಗೆ ತಳ್ಳಿದಿರಿ, ಅದನ್ನು ಕಸದ ಬುಟ್ಟಿಗೆ ಹಾಕಿದಿರಿ. ಯಾಕೆ ಹಂಗಾರ ನೀವು ವರದಿ ಕೇಳಿದಿರಿ? ಆಯೋಗಗಳು ನೇಮಕ ಮಾಡಿದಿರಿ. ಆ ಆಯೋಗಗಳು ಕೊಟ್ಟಂಥ ವರದಿಗೆ ಏನು ಬೆಲೆ ಇದೆ ಇವತ್ತು? ನೀವು ಸರ್ಕಾರ ನೇಮಕ ಮಾಡಿದಂಥ ಆಯೋಗಗಳು ಕೊಟ್ಟಂಥ ವರದಿಗೂ ಬೆಲೆ ಇಲ್ಲ. ಹೋಗಲಿ, ರಾಜಕೀಯ ಒತ್ತಡಕ್ಕಾದರೂ ಮಾಡ್ತೀರಿ ಅಂತಂದ್ರೆ ಬೇರೆ ಜಿಲ್ಲೆಗಳಾಗಿದ್ದಾವೆ ಈಗಾಗಲೇ, ಸಣ್ಣ ಜಿಲ್ಲೆಗಳು. ನಮ್ಮನ್ನು ಒಂದು 5 ಜಿಲ್ಲೆ ಮಾಡ್ರಿ, ಏನು ತಪ್ಪಿಲ್ಲ. ಆದ್ರೆ ಅದನ್ನು ನೆವ ಇಟ್ಕೊಂಡು ಜಿಲ್ಲೆಯನ್ನು, ನೂತನ ಜಿಲ್ಲೆ ರಚನೆ ಮಾಡೋದಕ್ಕೆ ಹಿಂದೇಟು ಏನಾಗ್ತಾ ಇದ್ದಾರೆ, ಇದ್ರ ಹಿಂದೆ ಅಖಂಡ ಜಿಲ್ಲೆಯನ್ನು ಆಳ್ಬೇಕನ್ನುವಂಥವ್ರದ್ದೇನೋ ಹುನ್ನಾರಿದೆ ಅಂತ ನನಗೆ ಅನಿಸ್ತದೆ. ಒಂದೇ ಒಂದು ಸಲ CM ಅವರು ಜಿಲ್ಲೆಯ ಜನಪ್ರತಿನಿಧಿಗಳನ್ನು ವಿಶ್ವಾಸ ತಗೋದಂಥ ಕೆಲಸ ಮಾಡಿಲ್ಲ. ಬರೀ CM ಅಷ್ಟೇ ಅಲ್ಲ, ಇಲ್ಲಿಯ ಜಿಲ್ಲೆ ಉಸ್ತುವಾರಿ ಮಂತ್ರಿ, ಇನ್ನೊಬ್ಬರು ಮಂತ್ರಿ ಅದಾರೆ, 2 ಮಂತ್ರಿಗಳು ಕೂಡಿ ಈ ರೀತಿ ಜಿಲ್ಲೆಗೆ ಬೇಡಿಕೆ ಅದ, ಇದ್ರ ಒಟ್ಟೆ ವ್ಯವಸ್ಥೆ ಅಂದರೆ ಚರ್ಚೆ ಆಗ್ತಾ ಇಲ್ಲ, ನೀವು ಬರ್ರಿ ಚರ್ಚೆ ಮಾಡೋಣ, ನಿಮ್ಮ ಸಲಹೆ ಇದೇನು ಅಂತೇಳಿ ಕೇಳುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿಲ್ಲ. ಹೀಗಾಗಿ ಈ ವಿಷಯದಲ್ಲಿ ಜಿಲ್ಲೆಯ ಮುಖಂಡರು ತಮ್ಮ ಇದನ್ನು ಕಳ್ಕೊಂಡಿದ್ದಾರೆ, ಏನೋ ಆ ಹಿಡಿತವನ್ನು ಎಲ್ಲೋ ಕಳ್ಕೊಂಡಿದ್ದಾರೆ ಅಂತ ಅನಿಸ್ತದೆ. ಹೀಗಾಗಿ ಮುಖ್ಯಮಂತ್ರಿಗಳಾದರೂ ಮಧ್ಯಸ್ಥಿಕೆ ವಹಿಸಬೇಕಾಗಿತ್ತು. ಅವರು ಕೂಡ ಇದ್ರ ಜಿಲ್ಲೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಬಹುಶಃ ಇದೊಂದು ಜನಾಂದೋಲನ ಆದಾಗ ಇವ್ರು ಎಚ್ಚರ ಆಗುತ್ತೆ ಅಂತ ನನಗೆ ಅನಿಸ್ತದೆ.